ಹಾಸನ ಸಾಮಾನ್ಯವಾಗಿ ಹುಟ್ಟುಹಬ್ಬ ಎಂದರೆ ಕೇಕ್ ಕತ್ತರಿಸುವುದು, ಸಿಹಿ ಹಂಚುವುದು, ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಹಜ. ಆದರೆ ಇಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪದಾಧಿಕಾರಿಗಳು ಹುಟ್ಟುಹಬ್ಬವನ್ನೇ ಸ್ವಚ್ಛತಾ ಅಭಿಯಾನಕ್ಕೆ ವೇದಿಕೆಯನ್ನಾಗಿ ಮಾಡಿಕೊಂಡು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಸರ್ಕಾರಿ ನೌಕರರ ಭವನದ 3 ಮಳಿಗೆಗಳಲ್ಲಿದ್ದ ತ್ಯಾಜ್ಯವನ್ನು ತೆರವುಗೊಳಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಆಚರಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಟಿ. ರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಈ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಹುಟ್ಟುಹಬ್ಬದಂದು ಕೇಕ್ ಕತ್ತರಿಸುವ ಮೊದಲು ಸಂಘದ ಭವನದ ಕೆಳ ಅಂತಸ್ತಿನಲ್ಲಿದ್ದ ಗಲೀಜು, ತ್ಯಾಜ್ಯ ಹಾಗೂ ಹಲವು ದಿನಗಳಿಂದ ಸಂಗ್ರಹವಾಗಿದ್ದ ಕಸವನ್ನು ಜಿಲ್ಲಾ ಹಾಗೂ ರಾಜ್ಯ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಸಿಬ್ಬಂದಿಯ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು. ಮೊದಲು ಕಸ ತೆಗೆಯೋಣ, ನಂತರ ಕೇಕ್ ಕತ್ತರಿಸೋಣ. ಹುಟ್ಟುಹಬ್ಬ ಆಚರಿಸಲು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಭವನಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಕೆಳ ಅಂತಸ್ತಿನ 3 ಮಳಿಗೆಗಳ ದುಸ್ಥಿತಿ ಕಂಡುಬಂದಿತು. ಮಳಿಗೆಗಳ ಒಳಗೆ ತ್ಯಾಜ್ಯ ತುಂಬಿಕೊಂಡಿದ್ದು ದುರ್ವಾಸನೆ ಬೀರುತ್ತಿತ್ತು. ಒಳಗೆ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಕಂಡು ಬೇಸರಗೊಂಡು ಮೊದಲು ಈ ಕಸವನ್ನು ತೆರವುಗೊಳಿಸೋಣ, ನಂತರ ಹುಟ್ಟುಹಬ್ಬ ಆಚರಿಸೋಣ ಎಂಬ ನಿರ್ಧಾರ ಕೈಗೊಂಡರು. ಅದರಂತೆ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಖರ್ಚು ಮಾಡುವ ಸಮಯವನ್ನು ಸ್ವಚ್ಛತಾ ಕಾರ್ಯಕ್ಕೆ ಮೀಸಲಿಟ್ಟು 3 ಮಳಿಗೆಗಳಲ್ಲಿದ್ದ ತ್ಯಾಜ್ಯವನ್ನು ತೆರವುಗೊಳಿಸಲಾಯಿತು. ಮಹಾನಗರ ಪಾಲಿಕೆಯ ಸಿಬ್ಬಂದಿಯೂ ಈ ಕಾರ್ಯಕ್ಕೆ ಕೈಜೋಡಿಸಿದರು. ಈ ಕುರಿತು ಮಾತನಾಡಿದ ರಾಜ್ಯ ಪತ್ರಕರ್ತರ ಸಂಘದ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋ-ಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆ.ಎಂ. ಶ್ರೀನಿವಾಸ್ ಮಾತನಾಡಿ, ಹುಟ್ಟುಹಬ್ಬ ಎನ್ನುವುದು ವೈಯಕ್ತಿಕ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು. ನಾವು ಕೆಲಸ ಮಾಡುವ ಹಾಗೂ ಸಮಾಜಕ್ಕೆ ಸೇರಿದ ಸ್ಥಳವನ್ನು ಜಾಗದಲ್ಲಿರುವಂತಹ ಖಾಲಿ ಜಾಗದಲ್ಲಿರುವಂತಹದ್ರಲ್ಲಿ ಗಲೀಜನ್ನು ಕಂಡು ಇಲ್ಲಿರುವಂತಹ ಅಸಹ್ಯವಾದ ವರ್ತನೆಗಳನ್ನು ನೋಡಿದಂತ ನಾವು ಎಲ್ಲರೂ ಸೇರಿ ಆತ್ಮೀಯರು ಈ ದಿನ ಇದನ್ನು ಸ್ವಚ್ಛತೆ ಮಾಡೋದ್ರ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಈ ಒಂದು ಹುಟ್ಟುಹಬ್ಬ ಆಚರಣೆ ವಿಶೇಷವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ 3 ಮಳಿಗೆಯಲ್ಲಿರುವಂಥ ಎಲ್ಲ ಗಲೀಜನ್ನು ಕ್ಲೀನ್ ಮಾಡಿಸಿ ಸ್ವಚ್ಛಗೊಳಿಸಿ ಎಲ್ಲರೂ ಸೇರಿ ನಮ್ಮ ನಗರಸಭೆಯಲ್ಲಿರುವ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರ ಒಂದು ಕ್ಲೀನಿಂಗ್ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಕ್ಲೀನ್ ಮಾಡೋದ್ರ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಲವಾರು ದಿನಗಳಿಂದ ಇಲ್ಲಿ ಗಲೀಜಿತ್ತು, ಒಳಗಡೆ ಹೋಗೋಕ್ಕಾಗ್ತಿಲ್ಲ, ಸ್ಮೆಲ್ ಇದೆ, ಹಲವಾರು ಅನೈತಿಕ ಚಟುವಟಿಕೆಗಳು, ಡ್ರಿಂಕ್ಸ್ ಬಾಟ್ಲುಗಳು ಎಲ್ಲ ಇದ್ದಾವೆ. ಇದು ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿರುವಂಥ ವಿಷಯವನ್ನು ಮುಖ್ಯ ರಸ್ತೆಯಲ್ಲಿರುವುದರಿಂದ ಎಲ್ಲ ನೌಕರರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಲವಾರು ವರ್ಷಗಳಿಂದ ಈ ಒಂದು ಸಂಘ ಬಿಲ್ಡಿಂಗ್ ಇಲ್ಲಿದೆ, ಭವನ ಇದೆ. ನಾನು ಸಹ ಇಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾವೆಲ್ಲ ಆತ್ಮೀಯ ಸ್ನೇಹಿತರು ಇಲ್ಲಿ ಬರ್ತಡೇ ಮಾಡಕ್ಕೆ ಬಂದಾಗ ಇದನ್ನು ನೋಡಿದಂಥ ಎಲ್ಲರೂ ತಕ್ಷಣವಾಗಿ ಇದನ್ನು ಕ್ಲೀನ್ ಮಾಡಿಸಿ ನಂತರ ಬರ್ತಡೇ ಮಾಡಬೇಕು ಅಂತ ಆಲೋಚನೆ ಮಾಡಿ ನಾವು ಕೃಷ್ಣೇಗೌಡರದ ಜಿಲ್ಲಾಧ್ಯಕ್ಷರ ಕೃಷ್ಣೇಗೌಡರಿಗೆ ಸಹ ಫೋನ್ ಮಾಡಿದ್ದೆ. ಅವರ ಕಾರಣಾಂತರದಿಂದ ಫೋನ್ ರಿಸೀವ್ ಮಾಡಿಲ್ಲ. ಇದು ಸ್ವಚ್ಛತೆ ಮಾಡೋದ್ರ ಮೂಲಕ ವಿಶೇಷವಾಗಿ ಬರ್ತಡೇ ಆಚರಣೆ ಮಾಡಬೇಕು ಅಂತಿದ್ದೀವಿ. ಜೊತೆಯಲ್ಲಿ ಇದು ಒಂದು ಕಗ್ಗಂಟಾಗಿ ಉಳಿದಿದೆ ಅಂತ ನಮ್ಮ ಭಾವನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಅನುಮತಿಯನ್ನು ಪಡೆದು ಅದರ ಮಾಹಿತಿಯನ್ನು ನೀಡಿ ಮೇಲ್ಗಡೆ ಸೀಟು ಹಾಕಿದ್ದಾರೆ. ಅನಂತರ ಒಂದು ಫಸ್ಟ್ ಫ್ಲೋರ್ನಲ್ಲಿರುವಂಥ ಮೀಟಿಂಗ್ ಹಾಲ್ನು ಸಹ ಸ್ವಚ್ಛತೆಗೊಳಿಸಿ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಕೆಳ ಹಂತದಲ್ಲಿರುವಂಥ ಈ ಮಳಿಗೆ ಎಲ್ಲರ ಕಣ್ಣಿಗೆ ಕಾಣುವಂಥ ಜಾಗವನ್ನು ಇವರು ಯಾವುದೇ ರೀತಿಯಾದಂಥ ರೋಲಿ ಸೆಟ್ರ್ ಹಾಕ್ದಲೇ ಕ್ಲೀನು ಮಾಡಿಸ್ತಲೇ ಒಂದು ಸೀಟು ಹೊಡೆದಲೇ ಬಿಟ್ಟಿರೋದ್ರಿಂದ ಇಲ್ಲಿ ಕೆಲವರು ರಾತ್ರಿ ಹೊತ್ತು ಮಲಗ್ತಾರೆ, ಡ್ರಿಂಕ್ಸ್ ಮಾಡ್ತಾವ್ರೆ, ಮತ್ತು ಇಲ್ಲೇ ಎಲ್ಲ ಟಾಯ್ಲೆಟ್ ರೂಮ್ ಥರ ವ್ಯವಸ್ಥೆಯಾಗಿ ಉಪಯೋಗಿಸಿದ್ದಾರೆ. ಹಲವಾರು ವರ್ಷಗಳಿಂದ ಹಲವಾರು ಸರ್ಕಾರಿ ನೌಕರರ ಏಳಿಗೆಗೆ ದುಡಿತಿರುವಂಥ ಈ ಸರ್ಕಾರಿ ನೌಕರ ಭವನ ಈ ರೀತಿ ಆಗಿರೋದು ಎಲ್ಲ ಸರ್ಕಾರಿ ನೌಕರರಲ್ಲಿ ಒಂದು ಬೇಸರ ತಂದಿದೆ. ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘದ ಎಲ್ಲ ಕಮಿಟಿ ಸದಸ್ಯರು, ನಿರ್ದೇಶಕರು, ಪದಾಧಿಕಾರಿಗಳು ಸಹ ಇದರ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದನ್ನು ಮನಗಂಡಂತ ನಾವು ಈ ದಿನ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈಗೊಂಡು ಈ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತ ವಿನಂತಿಸ್ತೀವಿ. ಜೊತೆಯಲ್ಲಿ ಇದಕ್ಕೆ ಅರ್ಜಿ ಬರೆದಿದ್ದಾರೆ, ಇದನ್ನು ಮಾಡ್ಸೋಕ್ಕಾಗ್ತಿಲ್ಲ ಅಂತ ಈಗಾಗಲೇ ಅಧ್ಯಕ್ಷರು ಹಲವಾರು ಕಡೆ ಹಲವಾರು ನಿರ್ದೇಶಕರಿಗೆ ಅವರು ಹಲವಾರು ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ.
ದಯವಿಟ್ಟು ಅದನ್ನ ಒಂದು ಬದಲಾಯಿಸಿಕೊಳ್ಬೇಕು. ಅರ್ಜಿ ಬರ್ತಿದ್ರೆ ಅಥವಾ ಅರ್ಜಿ ಕೊಟ್ಟಿದ್ರೆ ಈ ಮೇಘಾಲಯ ಹಂತದಲ್ಲಿರುವಂತಹ ಬಿಲ್ಡಿಂಗ್ ಯಾವ ರೀತಿಯಾದ ವ್ಯವಸ್ಥೆಯಾಗಿ ರೆಡಿ ಆಯಿತು, ಮತ್ತೆ ಸೀಟ್ ಹಾಕಕ್ಕೆ ಯಾರು ಕಾರಣ ಆದ್ರು, ಅವರು ಕೂರುವಂತ ನಿಲ್ಲುವಂತ ಜಾಗವನ್ನ ಸ್ವಚ್ಛತೆಗೊಳಿಸಿ ಸಾರ್ವಜನಿಕರು ಮತ್ತೆ ನೌಕರು ನೋಡ್ಲಿ ಅಂತ ಈ ಕೆಳಗಡೆ ಅಂತ ಜಾಗವನ್ನ ಬಿಟ್ಟಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅದನ್ನ ಮಾಡಿದ್ದಾರೆ ಅಂದ್ಮೇಲೆ ಇದನ್ನ ಮಾಡಬೇಕಿತ್ತು. ಈಗ ರಾಜ್ಯಾಧ್ಯಕ್ಷರು ಯಾವ್ದು ನೀವು ಮಾಡಿ ಅಂತ ಹೇಳಿದ್ದಾರೆ, ಸ್ವಂತ ಖರ್ಚಲ್ಲಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಆದ್ರೆ ಸ್ವಂತ ಖರ್ಚಲ್ಲಿ ಯಾವುದೇ ಮಾಡಿದ್ರು ಯಾರು ಅಬ್ಜೆಕ್ಷನ್ ಮಾಡಲ್ಲ. ಅವರ ದೇಣಿಗೆ ಎಷ್ಟೇ ಇದ್ರು ಈ ಬಿಲ್ಡಿಂಗ್ ಆಗಬೇಕು. ಸುಮ್ಮನೆ ನಾವು ಯಾವುದೇ ರೀತಿ ಅಪಪ್ರಚಾರ ಮಾಡಿದ್ರೆ ನಾವು ಜಿಲ್ಲಾ ಪದಾಧಿಕಾರಿಗಳಿದ್ದೀವಿ, ರಾಜ್ಯದ ಪದಾಧಿಕಾರಿಗಳಿದ್ದೀವಿ. ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ತರ ಸಹ ಮಾತಾಡಿದ್ದೀವಿ. ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗಾಗಲೇ ಅನುದಾನವನ್ನು ಪಡೆದಿರುವಂತ ಈ ಬಿಲ್ಡಿಂಗಿಗೆ 3 ರೋಲಿಂಗ್ ಸೆಟ್ ಅಷ್ಟೇ ಬಾಕಿ ಇರೋದು. ಬಾಕಿ ಒಳಗಡೆ ಇಂಟೀರಿಯರ್ ಕೆಲಸವನ್ನ ನಿಧಾನಕ್ಕೆ ಮಾಡಲಿ. ಈ 3 ರೋಲಿಂಗ್ ಸೆಟ್ ಹಾಕೋದ್ರ ಮೂಲಕ ಈ ಒಂದು ಬಿಲ್ಡಿಂಗ್ನ ಈ ಭವನದ ಸರ್ಕಾರಿ ನೌಕರರ ಭವನದ ಇವತ್ತು ಅವರ ಅಧ್ಯಕ್ಷ ಇರ್ಬೋದು, ಹಿಂದೆ ನಾನಿದ್ದೆ, ಹಿಂದೆ ಮುಂದೆ ಯಾರು ಬರ್ಬೋದು, ಅದು ಬೇರೆ